ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಪುಡಿ ರೌಡಿಗಳ ಅಟ್ಟಹಾಸ ಮಾತ್ರ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಪೊಲೀಸರು ಎಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡ್ರು, ರಾತ್ರಿ ಹೊತ್ತು ಬೀಟಿಂಗ್ ಹೆಚ್ಚು ಮಾಡಿದ್ರು ಕೂಡ ಇದನ್ನು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಈಗೇನಾಗಿದೆ ಗೊತ್ತಾ, ಲಾಂಗ್ ಹಿಡ್ಕೊಂಡು ಸಿಕ್ಕ ವಾಹನಗಳ ಗ್ಲಾಸನ್ನು ಪೀಸ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಬೆಳಗಿನ ಜಾವ ಆಗಿರೋದು ಇದು. ರೋಡ್ ಸೈಡಲ್ಲಿ ನಿಂತಿರುತ್ತಲ್ಲ ಕಾರು, ಗೂಡ್ಸ್ ವಾಹನ, ಅದ್ರ ಮೇಲೆಲ್ಲ ದಾಳಿ ಮಾಡಿಬಿಟ್ಟಿದ್ದಾರೆ. ಇದಾಗಿರೋದು KR ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಗಾಂಜಾ ನಶೆಯಲ್ಲಿ ಲಾಂಗ್ ಹಿಡ್ಕೊಂಡು ಜನರಿಗೆ ಬೆದರಿಕೆ ಹಾಕಿದ್ದಾರೆ. ಲಾಂಗ್ ಹಿಡ್ಕೊಂಡು ಕಿರಿಕ್ ಮಾಡಿದವರನ್ನ ಅಲ್ಲಿನ ಜನ ಹಿಡಿದಿದ್ದಾರೆ, ಬಿಟ್ಟಿಲ್ಲ ಅವ್ರನ್ನ. ಪುಡಿ ರೌಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಈಗ KR ಪುರ ಪೊಲೀಸರು. ಲಾಂಗ್ ಹಿಡ್ಕೊ ಬಂದ್ಬಿಟ್ರೆ ಹೆದರು ಬಿಡ್ತೀವಿ ಅಂತ. ಅಲ್ಲಿದ್ರು, ಅಲ್ಲೊಂದಷ್ಟು ಜನ ಇದ್ರು. ಲಾಂಗ್ ಹಿಡ್ಕೊಬಂದು ಇವ್ರು ಹಿಂಗೆ ಗದರಿಸ್ತಾ ಇರೋದನ್ನ ನೋಡಿ ಅಲ್ಲಿನ ಜನ ಎಲ್ಲ ಒಟ್ಟುಗೂಡಿ ಅವ್ರನ್ನ ಹಿಡಿತಾರೆ, ಹಿಡ್ಕೊಂತಾರೆ, ಅವ್ರನ್ನ ಬಿಡೋದಿಲ್ಲ. ಮಾರ್ಕೆಟ್ ಓಪನಿಂಗ್ ಟೈಮ್ ಬೇರೆ ನೋಡಿ. ಆಗಷ್ಟೇ ವಾಹನಗಳೆಲ್ಲ ಬಂದು ನಿಂತು ಸಾಲುಗಟ್ಟಿ ಅನ್ಲೋಡ್ ಆಗ್ತಾ ಇತ್ತು. ಲಾಂಗ್ ಎತ್ಕೊಂಡು ಇಲ್ಲಿ ಸುತ್ತಾಡ್ತಾ ಇದ್ದ. ಅವ್ರನ್ನ ಹಿಡಿದಾಕಿದ್ದಾರೆ, ಪೊಲೀಸರು ಕೊಟ್ಟಿದ್ದಾರೆ ಈಗ ಹಿಡಿದು. ನೋಡಿ ಆ ವಿಡಿಯೋ ನೋಡಿ ಹೆಂಗ್ ಓಡಾಡ್ತಿದ್ದಾರೆ ಅಂತ. ನೋಡಿ, ಇವನು ಮುಚ್ಚೆತ್ಕೊಂಡು ಲಾಂಗ್ ಎತ್ಕೊಂಡು ಇದೆಲ್ಲ ಎಲ್ಲರಿಗೂ ಹೊಡಿತಾ ಇದ್ದಾನೆ, ಗ್ಲಾಸ್ಗಳೆಲ್ಲ ಹೊಡೆದಾಕಿದ್ದಾನೆ. ಇವನು ಲಾಂಗ್ ಎತ್ಕೊಂಡು ಎಲ್ಲ ಗಾಡಿಗಳಿಗೆ ಹೊಡೆದಾಕಿದ್ದಾನೆ. ನಾನು ಇವ್ರನ್ನ ಚೇಂಜ್ ಮಾಡಿ ಇವ್ರನ್ನ ಹಿಡ್ಕೊಂಡಿದ್ದೀವಿ. ನೋಡಿ ಲಾಂಗ್ ನೋಡಿ, ಲಾಂಗ್ ನೋಡಿ ಎಷ್ಟು ಇದೆ. ಫೋನ್ ಮಾಡಿದ್ನಿ, ಬರ್ತಾವ್ರೆ ಪೊಲೀಸ್. ಇವನು ಲಾಂಗ್ ಎತ್ಕೊಂಡು ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸವನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಮತ್ತೊಂದು ಕಡೆ ಈಗ KR ಪುರ ಅಲ್ಲಿ ಆಗಿರುವಂಥ ಘಟನೆಗಳನ್ನ ನೋಡ್ತಾ ಇದ್ದೀವಿ. ಆತನ ಹಿನ್ನೆಲೆ ಏನು ಗಾಂಜಾ ಸೇವನೆ ಮಾಡಿನೇ ಹಿಂಗಾಗಿರೋದಾ, ಅಥವಾ ನಿಜವಾಗ್ಲೂ ನಾನು ರೌಡಿ ಆಗಬೇಕು ಅಂತೇಳಿ ಮೆರೆದಾಡೋದಕ್ಕೆ ಶೋಕಿ ಜೀವನನ ಆತನದು ಅಂತ ಹಿನ್ನೆಲೆ ಏನಾದರೂ ಗೊತ್ತಾಯ್ತಾ ಪ್ರಾಥಮಿಕ ಹಂತದಲ್ಲಿ? ಶರತ್ ಏನಂತ ಹೇಳಿದ್ರೆ, ಹೌದು ನೀವು ಹೇಳಿದಂಗೆ ಸಿಲಿಕಾನ್ ಸಿಟಿಯಲ್ಲಿ ಒಂದೊಂದು ಭಾಗದಲ್ಲೂ ಕೂಡ ಇಂತಹ ಪುಂಡರು ಅಟ್ಟಹಾಸವನ್ನು ಮೆರೀತಾ ಇರ್ತಾರೆ. ರೋಡ್ ರೇಜ್ ಪ್ರಕರಣಗಳಾಗಿರಬಹುದು, ಅಥವಾ ವಾಹನ ಚಾಲಕರನ್ನು ಅಡ್ಡಗಟ್ಟಿ ಸುಲಿಗೆ ಮಾಡುವಂತಹದ್ದಾಗಿರ್ಬೋದು, ಬೇಕರಿಗೆ ನುಗ್ಗಿ ಹಲ್ಲೆ ಮಾಡುವಂಥ ಪ್ರಕರಣಗಳಾಗಿರ್ಬೋದು, ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಕೇಸ್ಗಳು ಕೂಡ ದಾಖಲಾಗ್ತಾನೆ ಇರ್ತವೆ. ಅದಕ್ಕೆ ಇದು ಒಂದು ಹೊಸ ಸೇರ್ಪಡೆ ಅಂತಲೇ ಹೇಳ್ಬೋದು. KR ಪುರಂ ಭಾಗ ಅಂತ ಹೇಳಿದರೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಕೂಡ ಸಾಕಷ್ಟು ಜನ ರೈತರು ಬೆಳೆದಂಥ ಬೆಳೆಯನ್ನು ತಂದು ಮಾರುಕಟ್ಟೆಗೆ ಏನೋ ಒಂದು ವ್ಯಾಪಾರಕ್ಕಂತ ಬರ್ತಾರೆ. ಅಂತಹ ಒಂದು ವ್ಯಾಪಾರಸ್ಥರನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಅವರು ತಂದಿದ್ದಂಥ ಗಾಡಿಗಳ ಮೇಲೆ ಈತ ಕೈಯಲ್ಲಿ ಒಂದು ಬಾರುದ ಲಾಂಗನ್ನು ಹಿಡಿದುಕೊಂಡು ಸಿಕ್ಕ ವಾಹನಗಳ ಮೇಲೆ ಹಲ್ಲೆಯನ್ನು ಮಾಡಿ ಗಾಜುಗಳನ್ನು ಪುಡಿ ಮಾಡಿ ಅಲ್ಲಿದ್ದಂಥ ಜನರನ್ನು ಕೂಡ ಬೆದರಿಸುವಂಥ ಕೆಲಸವನ್ನು ಮಾಡಿದ್ದಾನೆ. ಈ ಒಂದು ದೃಶ್ಯವನ್ನು ಕೂಡ ಅಲ್ಲಿ ಸ್ಥಳೀಯರು ಒಂದು ವಿಡಿಯೋವನ್ನು ಮಾಡ್ಕೊಂಡಿದ್ದಾರೆ. ಆತ ಮಾಡುವಂಥ ಎಲ್ಲ ಕೃತ್ಯವನ್ನು ಕೂಡ ಸುಮಾರು 3 ನಿಮಿಷಗಳ ಕಾಲ ಆತ ಏನೇನು ಮಾಡಿದ್ದ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ಸುಮಾರು 10-12 ಗಾಡಿಗಳಿಗೂ ಕೂಡ ಈತ ಹಲ್ಲೆಯನ್ನು ಮಾಡಿದ್ದಾನೆ. ಅಂದರೆ ಗಾಜಿನ ಹೊಡೆದು ಮತ್ತು ಜನರಿಗೂ ಕೂಡ ಹೊಡೆಯೋದಕ್ಕೆ ಮುಂದಾಗಿದ್ದಾನೆ. ಆ ಸಂದರ್ಭದಲ್ಲಿ ಕೂಡ ಒಂದಷ್ಟು ಜನ ಭಯಭೀತಗೊಂಡು ಓಡಿದ್ದಾರೆ. ಸೊ ಆತನನ್ನು ಬೆನ್ನಟ್ಟಿ ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕೊನೆಗೆ ರೊಚ್ಚಿಗೆದ್ದಂಥವರು ಆತನನ್ನು ಹಿಡಿದು ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದಂಥ ಪೊಲೀಸರು ಕೂಡ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಈತನ ಒಂದು ಹಿನ್ನೆಲೆಯ ಬಗ್ಗೆ ಪೊಲೀಸರು ಈಗ ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ. ಅಂದರೆ ಈತ ಯಾರು, ಯಾಕೆ ಈ ರೀತಿಯಾಗಿ ವರ್ತನೆ ಮಾಡ್ತಿದ್ದ ಅಂತ ಹೇಳಿ. ಸದ್ಯಕ್ಕೆ ಪ್ರಾಥಮಿಕವಾಗಿ ಈತ ಕುಡಿದ ಮತ್ತಿನಲ್ಲಿ ಈ ರೀತಿಯಾಗಿ ವರ್ತನೆ ಮಾಡಿದ್ದ, ಸಾರ್ವಜನಿಕರಿಗೆ ಬೆದರಿಕೆಯನ್ನು ಹಾಕಬೇಕು ಮತ್ತು ಅಲ್ಲಿ ಹಫ್ತಾವನ್ನು ವಸೂಲಿ ಮಾಡಬೇಕು ಅನ್ನೋದು ಈತನ ಇಂಟೆನ್ಷನ್ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆದರೆ ಈತ ಎಕ್ಸಾಕ್ಟ್ ಆಗಿ ಯಾಕೆ ಈ ರೀತಿಯಾಗಿ ಮಾಡಿದ್ದ, ಹಿಂದೆ ಏನಾನ ಈತನ ಮೇಲೆ ಕೇಸ್ಗಳೇನಾದರೂ ಇದೆಯಾ, ಈತನ ಸಿಂಡಿಕೇಟ್ ಏನಾದರೂ ಇದೆಯಾ, ಸಹಚರನ್ನು ಸೇರಿಸಿಕೊಂಡು ಈ ರೀತಿ ಮಾಡುವಂಥ ಕೆಲಸಗಳೇನಾರ ಮಾಡಿದ್ನ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.